ಕರುನಾಡ ಸಮಸ್ತ ಸಾಹಿತಿ ಕವಿ ಆಸಕ್ತ ಮನಸ್ಸುಗಳಿಗೆ ಮಲ್ಲಿಗೆ ನಾಡು ಹೂವಿನ ಹಡಗಲಿಯ ನಿವೃತ್ತ ಮುಖ್ಯೋಪಾಧ್ಯಾಯ ಕವಿ ಸಾಹಿತಿ ಎಂ ಕೊಟ್ರಯ್ಯ ಮಾಡುವ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ನಮ್ಮ ಕನ್ನಡ ನಾಡು ಪುಣ್ಯಭೂಮಿ, ಸರ್ವ ಸಂಪದವನ್ನು ಒಳಗೊಂಡಿರ್ತಕ್ಕಂತಹ ನಾಡು ನಮ್ಮದು. ಹೀಗಾಗಿ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಲ್ಲಿರ್ತಕ್ಕಂತಹ ಕಪ್ಪತ್ತಗಿರಿ ಉತ್ತರ ಸಹ್ಯಾದ್ರಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತಹದ್ದು. ಪ್ರಕೃತಿ ದತ್ತವಾಗಿರ್ತಕ್ಕಂಥ ಕೊಡುಗೆಯನ್ನು ಅದು ಹೊಂದಿದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಳಸಾಪುರದ ಕಪ್ಪತ್ತಗಿರಿ ಫೌಂಡೇಶನ್ ಅವರು ಒಂದು ಪರಿಸರ ದಿನಾಚರಣೆಯ ಪ್ರಯುಕ್ತ ನನ್ನದೇ ಆಗಿರ್ತಕ್ಕಂಥ ಒಂದು ವಚನವನ್ನು ಇಲ್ಲಿ ತಮಗೆ ಹೇಳಬಯಸುತ್ತಿದ್ದೇನೆ. ಗಿರಿಶಿಖರ ಬೆಟ್ಟ ದಟ್ಟಡವಿಯಲ್ಲಿ ಹರಿವ ಝರಿ ನದಿ ಹೊಳೆ. ಗಿರಿಶಿಖರ ಬೆಟ್ಟದ ಟಡವಿಯಲ್ಲಿ ಹರಿವ ಝರಿ ನದಿ ಹೊಳೆ, ಸೃಷ್ಟಿಸಿಹ ಪರಮಾತ್ಮ ಕಾಣದಿಹನೆಂದು ಪರಿತಪಿಸುವಿಯೇಕೆ ಅವನ. ಸೃಷ್ಟಿಸಿಹ ಆ ಪರಮಾತ್ಮ ಕಾಣದಿಹನೆಂದು ಪರಿತಪಿಸುವಿಯೇಕೆ ಅವನ. ಮಣ್ಣ ಕಣಕಣದಲ್ಲಿ ಹುಲ್ಗರಿಕೆಯಾದಿಯಾಗಿ ಸೃಷ್ಟಿಯಲ್ಲಡಗಿಹನ ಅವನು. ಮಣ್ಣ ಕಣಕಣದಲ್ಲಿ ಹುಲ್ಗರಿಕೆಯಾದಿಯಾಗಿ ಸೃಷ್ಟಿಯಲ್ಲಡಗಿಹನು ಅವನು. ಉತ್ತರದ ಸಹ್ಯಾದ್ರಿ ಕಪ್ಪತ್ತಗಿರಿಯಲ್ಲಿ ಸರ್ವ ಸಂಪದವಕ್ಕೂ ಮಿಕ್ಕೆಲ್ಲ ಆರೋಗ್ಯಕ್ಕೆ ಸಕಲ ಔಷಧಗಳುಂಟು. ಋಷಿ ಮುನಿಗಳ ತಪೋವನ ಮಿಗಿಲಾಗಿ ಕೈಲಾಸಕಧಿಪತಿ ಮಲ್ಲಯ್ಯ ನೆಲೆಸಿಹನಲ್ಲ. ಉತ್ತರದ ಸಹ್ಯಾದ್ರಿ ಕಪ್ಪತ್ತಗಿರಿಯಲ್ಲಿ ಸರ್ವ ಸಂಪದವಕ್ಕೂ ಮಿಕ್ಕೆಲ್ಲ ಆರೋಗ್ಯಕ್ಕೆ ಸಕಲ ಔಷಧಗಳುಂಟು. ಋಷಿ ಮುನಿಗಳ ತಪೋವನ ಮಿಗಿಲಾಗಿ ಕೈಲಾಸಕಧಿಪತಿ ಮಲ್ಲಯ್ಯನೇ ನೆಲೆಸಿಹನು. ಕಪ್ಪತ್ತಗಿರಿ ದರ್ಶನದಿ ತಪ್ಪೊಪ್ಪುಗಳನ್ನೆಲ್ಲ ಪ್ರೀತಿಂ ಅವ ಒಲಿಸಿ ಹಾರೈಸಿ ಸಲಹುವನೆಂದ ನಮ್ಮಯ್ಯ ಗುರು ಚಂದ್ರಶೇಖರ ಒಡೆಯ. ಕಪ್ಪತ್ತಗಿರಿ ದರ್ಶನದಿ ತಪ್ಪೊಪ್ಪುಗಳನ್ನೆಲ್ಲ ಪ್ರೀತಿಂ ಅವ ಒಲಿಸಿ ಹಾರೈಸಿ ಸಲಹುವನೆಂದ ನಮ್ಮಯ್ಯ ಶ್ರೀ ಗುರು ಚಂದ್ರಶೇಖರ ಒಡೆಯ. ನಮ್ಮಯ್ಯ ಶ್ರೀ ಗುರು ಚಂದ್ರಶೇಖರ ಒಡೆಯ. ತಮಗೆ ನನ್ನ ಈ ವಚನ ಇಷ್ಟವಾದರೆ ಲೈಕ್ ಮಾಡಿ, ತಮ್ಮವರಿಗೆಲ್ಲ ಶೇರ್ ಮಾಡಿ. ಶರಣು ಶರಣಾರ್ಥಿಗಳು.